ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನೀವು ಮಾಡಬೇಕಾದಂತಹ ಕೆಲಸವನ್ನು ಯಾರಿಗೂ ವಹಿಸಬೇಡಿ, ನೀವೇ ಆ ಕೆಲಸವನ್ನು ಮಾಡಿ ಪೂರೈಸಬೇಕು. ಇದರಿಂದ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗೋದರ ಜೊತೆಗೆ ಕೆಲಸದಲ್ಲಿ ಇದ್ದಂತಹ ಲೋಪದೋಷಗಳನ್ನು ತಿಳಿದಾಗತ್ತೆ. ವಾಮಮಾರ್ಗದಲ್ಲಿ ಯಾವುದೋ ರೀತಿಯಲ್ಲಿ ಹಣ ಖರ್ಚಾಗ್ತಾ ಇದ್ದಿದ್ದನ್ನು ತಡಿಬಹುದಾಗಿರುತ್ತೆ. ಇವೆಲ್ಲ ಸೂಕ್ಷ್ಮಗಳನ್ನು ಗಮನಿಸ್ಕೊಳ್ಬಹುದಾದಂಥದ್ದು. ನಿಮ್ಮ ಕೆಲಸ ಬೇರೆಯವರಿಗೆ ವಹಿಸಿದ್ರಿ, ಅದರಿಂದ ನೀವು ನಷ್ಟವನ್ನೂ ಕೂಡ ಅನುಭವಿಸಬೇಕಾಗತ್ತೆ. ಅದರಿಂದಲೇ ನಷ್ಟ ಆಯಿತು ಅನ್ನುವಂತಹ ದಿವಸ ಇದಾಗುವಂಥದ್ದು. ನೀವು ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಯಾರಿಗೋ ಕೆಲಸ ವಹಿಸಿದಾಗ ನಿಮ್ಮಷ್ಟು ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ಮಾಡ್ತಾರೆ, ಪೂರೈಸ್ತಾರೆ ಅನ್ನುವಂಥದ್ದು ನಂಬಿಕೆ ಇರೋದಿಲ್ಲ. ಇನ್ಯಾವುದೋ ಅನಿವಾರ್ಯ ಇದ್ದಾಗ ಅದನ್ನು ಸರಿಯಾಗಿ ವಿಚಾರ ಮಾಡಬೇಕಷ್ಟೇ ಹೊರತು ಇಲ್ಲದೇ ಇದ್ದರೆ ನಿಮ್ಮ ಕೆಲಸವನ್ನು ನೀವೇ ಮಾಡಿ ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ, ಎದೆ ನೋವು ಕಾಣಿಸ್ಕೊಳ್ಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಹುಳಿ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಅನ್ನುವಂಥದ್ದು. ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಆಂಜನೇಯನನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿ, ಆಂಜನೇಯನ ಅನುಗ್ರಹ ನಿಮಗಿರಲಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸ, ಕರ್ತವ್ಯನಿಷ್ಠೆ, ಸಮಯೋಚಿತವಾದಂತಹ ಬುದ್ಧಿ ಇವೆಲ್ಲವನ್ನು ಗಮನಿಸಿ ಮೇಲಧಿಕಾರಿಗಳು, ಹಿರಿಯರು ನಿಮಗೆ ಇನ್ನಷ್ಟು ಮತ್ತಷ್ಟು ಜವಾಬ್ದಾರಿಗಳನ್ನು ವಹಿಸಬಹುದು ಅನ್ನುವಂತಹ ಸೂಚನೆ. ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವಂತಹ ದಿವಸ. ಹೆಚ್ಚಿನ ವಿಷಯ ಸಂಗ್ರಹ, ಅಧ್ಯಯನ ಇತ್ಯಾದಿಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತೀರಿ. ನಾನು ಇನ್ನಷ್ಟು ಮತ್ತಷ್ಟು ತಿಳಿಬೇಕು ಅನ್ನುವಂಥದ್ದು. ನಿಮ್ಮ ತಂದೆ ತಾಯಿಯವರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಸಂತೋಷಪಡಿಸ್ತಕ್ಕಂಥದ್ದು, ಇದರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ ಅನ್ನುವಂಥದ್ದು. ತಂದೆ ತಾಯಿ ಸಂತೋಷವಾಗಿದ್ದರೆ, ಅವರ ಮನಸ್ಸನ್ನು ಗೆದ್ದರೆ, ಅವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಸದಾ ಯಶಸ್ಸು ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಿರ್ತೀರಿ ಅಂತ ಅರ್ಥ. ತಂದೆ ತಾಯಿಯರನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಅವರ ಮನಸ್ಸನ್ನು ಸಂತೋಷಪಡಿಸುವಂತಹ ಕೆಲಸದಲ್ಲಿ ಸದಾ ನಿರತರಾಗಿರಿ. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ನಿಮಗೆ ದಾರಿದೀಪವಾಗುತ್ತೆ. ಶುಭವಾಗಿ. ಮಿಥುನ ರಾಶಿ. ವಾಹನ ಖರೀದಿಯ ವಿಚಾರ ಬರುತ್ತೆ. ಹೊಸ ವಾಹನವನ್ನು ಮನೆಯವರ ಒತ್ತಾಯದ ಮೇರೆಗೆ ಖರೀದಿ ಮಾಡ್ತಕ್ಕಂತಹ ವಿಚಾರ ನೀವು ನಿರ್ಧಾರ ಮಾಡುವಂಥದ್ದಾಗತ್ತೆ. ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ಉಂಟು ಮಾಡ್ತೀರಿ. ಮನೆಯವರು ಹೇಳಿದ್ದೆ ಯಾವುದನ್ನೂ ಕೇಳ್ತಾ ಇಲ್ಲ ಅನ್ನುವಂತಹ ಯಾವುದಾದ್ರೂ ದೋಷ, ಆರೋಪ ನಿಮ್ಮ ಮೇಲಿದ್ದರೆ ಇವತ್ತು ಅದೆಲ್ಲವನ್ನು ಸುಳ್ಳು ಮಾಡ್ತೀರಿ. ದೊಡ್ಡವರು ಹೇಳಿದ್ದನ್ನು ಕೇಳ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಿರಿಯರ ಆಕ್ಷೇಪಣೆಗೆ ಏನು ನೀವು ಒಳಗಾಗುವಂಥದ್ದೇನಿದೆ ಅದನ್ನು ಈ ದಿವಸ ನೀವು ಹಾಗೆ ಮಾಡಿಕೊಳ್ಳೋದಿಲ್ಲ ಅನ್ನುವಂಥದ್ದು. ದೊಡ್ಡವರು ಹೇಳಿದ್ದನ್ನು ಕೇಳಿಬಿಟ್ರೆ ಆಯಿತು ಅಂತ ಹೇಳಿದರೆ ಅವ್ರಿಗೂ ಸಮಾಧಾನ, ನಿಮಗೂ ಕೂಡ ಏನೋ ದೊಡ್ಡವರು ಹೇಳಿದ್ದಾರೆ, ಅವ್ರ ಮಾತನ್ನು ನಾನು ಅನುಸರಿಸ್ತಾ ಇದ್ದೀನಿ ಅಂತಕ್ಕಂತಹ ಒಂದು ನೆಮ್ಮದಿ. ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡೋದರಿಂದ ಮನೆಯಲ್ಲಿ, ಮನಸ್ಸಿನಲ್ಲಿ, ಉದ್ಯೋಗದಲ್ಲಿ ಎಲ್ಲ ಕಡೆಯಲ್ಲೂ ಏನೋ ಒಂದು ರೀತಿಯ ಸಮಾಧಾನ, ಸಂಭ್ರಮ ಇರುವಂಥದ್ದು. ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ಧರ್ಮ ಜಾಗೃತಿ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಬೇಕಾದಂಥದ್ದು. ಇದೆಲ್ಲವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 21 ಸಲ ಪಠನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ. ಕೈಯಲ್ಲಿ ಹಣ ಧಾರಾಳವಾಗಿ ಓಡಾಡ್ತಕ್ಕಂತಹದ್ದು. ಹಣದ ವಿಚಾರಕ್ಕೆ ಯಾವ ಕೊರತೆಯೂ ಇಲ್ಲದಲೇ ಇರತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಉಡುಗೊರೆಯನ್ನು ಕೂಡ ಕೊಡುವಂತಹ ಯೋಗ, ನಿಮ್ಮ
ಬಗ್ಗೆ ಉದಾತ್ತವಾದಂತಹ ಒಂದು ಪ್ರಶಂಸೆ ಇರುವಂಥದ್ದು. ಪರವಾಗಿಲ್ಲಪ್ಪ, ಇವರು ನಮ್ಮನ್ನು ಕೈ ಹಿಡಿತಾರೆ ಅನ್ನುವಂತಹ ಭಾವನೆ ಬರುತ್ತೆ. ಅದು ಆ ಎಲ್ಲ ಫಲಗಳನ್ನು ಗಮನಿಸಿದಾಗ ಅದು ಇವತ್ತಿಗೆ ಮಾತ್ರ ಸೀಮಿತ ಅನ್ನುವಂಥದ್ದು ಜ್ಞಾಪಕದಲ್ಲಿರಲಿ. ಅವಿವಾಹಿತರಿಗೆ ಮದುವೆಯ ಭರವಸೆಯನ್ನು ಹೇಳುವಂತಹ ದಿವಸ. ಸಂಜೆಯ ಹೊತ್ತಿಗೆ ಯಾವುದೋ ಕಹಿ ಸುದ್ದಿ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಮಾಡುತ್ತೆ. ಇಷ್ಟೆಲ್ಲ ಬೆಳಗ್ಗೆಯಿಂದ ಖರ್ಚನ್ನು ಮಾಡಿ, ಧಾರಾಳವಾಗಿ ದಾನ ಇತ್ಯಾದಿಗಳನ್ನೆಲ್ಲ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದು ಎಲ್ಲರೂ ಕೂಡ ಜೈಘೋಷ ಹಾಕಿ ಸಾಯಂಕಾಲದ ಹೊತ್ತಿಗೆ ಏನೋ ಬೇಸರ ಅಂತಂದರೆ ಇಡೀ ದಿನ ವ್ಯರ್ಥ ಆಯ್ತಲ್ಲ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರಬಹುದು. ಅದರ ಯೋಚನೆ ಇರಲಿ. ಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.